ಇನ್ನೂ ಸಾಕಷ್ಟು ಟ್ಯಾಂಕರ್ಗಳು ರಿಜಿಸ್ಟ್ರೇಷನ್ ಆಗಿಲ್ಲ, ಆಗೋದಕ್ಕೂ ಆಗ್ತಾ ಇಲ್ಲ. ಯಾಕಂದರೆ ನೀವು ಹೇಳ್ದಂಗೆ ಟ್ಯಾಂಕರ್ಗಳು ಒಂದಷ್ಟು ಡೀಲ್ ಮಾಡ್ಕೊಂಡಿದ್ರು, ಅಂದರೆ ಬೇರೆ ಬೇರೆ ಕಡೆ ನೀರನ್ನ ಸಪ್ಲೈ ಮಾಡ್ತಾಯಿದ್ರು. ಈಗ ಸರ್ಕಾರನೇ ಸುಪರ್ದಿಗೆ ತಗೊಳ್ತೀವಿ ಅಂತ ಇದ್ದಾರೆ. ಇದಕ್ಕೆ ವಿರೋಧ ಕೂಡ ವ್ಯಕ್ತ ಆಗ್ತಿದೆ ಟ್ಯಾಂಕರ್ಗಳ ಮಾಲೀಕರಿಂದ. ಸರ್, ಟ್ಯಾಂಕರ್ಗಳ ಮಾಲೀಕರು ವಿರೋಧ ಮಾಡೋದು ಒಂದು ಸರ್. ಈಗಾಗಲೇ ಕೆಲವು ಕಡೆಗೆ ಅವ್ರು ಸಪ್ಲೈ ಮಾಡ್ತಾ ಇದ್ದಾರೆ. ಈಗ ಸಪ್ಲೈ ಮಾಡ್ತಾ ಇರೋ ಕಡೆಗೆ ಈಗ ನೀವು ತೊಗೊಂಡ್ಬಿಟ್ರೆ ಬಂದ್ ಮಾಡಿದ್ರೆ ಸಪ್ಲೈ ಮಾಡ್ತಾ ಇರುವಂಥ ಕಡೆಗೆ ಬಂದಾಯ್ತಲ್ಲ, ಅಲ್ಲೂ ನೀರಿನ ಸಮಸ್ಯೆ ಸರಿಗಿದ್ದಿದ್ದ ಕಡೆಗೆ ನೀವು ಸಾಲ್ವ್ ಮಾಡೋ ಕಡೆಗೆ ಹೋಗಿ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ. ಇವಾಗ ಇದು ಸರ್ಕಾರ ಮಾಡ್ತಾ ಇರೋವಂಥದ್ದು. ಈಗ ಅದಕ್ಕೆ ನಾನು ಹೇಳ್ತಾ ಇರೋವಂಥದ್ದು, ಒಂದಲ್ಲ ಒಂದು ಕ್ರಮ ತಗೊಳ್ಳೋಕ್ಕಿಂತ ಮುಂಚೆ ಸರ್ಕಾರ ಒಂದು 10 ಸತಿ ಯೋಚನೆ ಮಾಡಿ ಈ ಎಲ್ಲ ವಿಷಯಗಳನ್ನು ಯೋಚನೆ ಮಾಡಿ ಕ್ರಮ ತಗೊಳ್ಬೇಕು. ಮನಸೋ ಇಚ್ಛೆ ಇವತ್ತು ಅನ್ನಿಸ್ತು ನಾಳೆ ಅನ್ನಿಸ್ತು ಅನ್ನೋ ರೀತಿ ಕ್ರಮ ತಗೊಳ್ಳೋದ್ರಿಂದ, ಈ ರೀತಿ ಸರ್ಕಾರ ನಡೆಸೋದ್ರಿಂದ ಸಮಸ್ಯೆಗಳು ಬಗೆಹರಿಯಲ್ಲ. ಜವಾಬ್ದಾರಿಯಿಂದ ಸರ್ಕಾರ ನಡೆಸುವಂಥ ಕೆಲಸ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಯಾಕೆ ಈ ವಿಚಾರನ ಸೇರಿಸಿಕೊಳ್ಳಿಲ್ಲ? ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ತಾರೆ. ಕುಡಿಯೋ ನೀರಿಗೆ ಮಿನಿಮಮ್ ಅಲ್ವಾ? ಸಮ್ಮರಲ್ಲಿ ಎದುರಾಗೆ ಆಗುತ್ತೆ ನೀರಿನ ಸಮಸ್ಯೆ, ಗೊತ್ತಿದ್ರು ಸರ್ಕಾರ ಯಾಕೆ? ಸರ್, ಕಾವೇರಿ ನೀರು ಇಶ್ಯೂ ರಾಜ್ಯದಾದ್ಯಂತ ದೇಶದಾದ್ಯಂತ ಚರ್ಚೆಗಾದಂಥ ಸಂದರ್ಭದಲ್ಲಿ ಬೇಸಿಗೆ ಕಾಲದಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗುತ್ತೆ ಅಂತ ನಾವು ಅವತ್ತೇ ಎಲ್ಲರೂ ಹೇಳಿದ್ವಿ. ಆದರೂ ಕೂಡ ತಮಿಳುನಾಡಿನಲ್ಲಿ ಅವ್ರಿಗೆ ಬೇಕಾದಂಥ ಪಾರ್ಟಿಯ ಸರ್ಕಾರ ಇದೆ ಅಂಥೇಳಿ ಕಾವೇರಿ ನೀರನ್ನು ಮನಸೋ ಇಚ್ಛೆ ತಮಿಳುನಾಡಿಗೆ ಬಿಡ್ತು. ಕೋರ್ಟ್ಗಳಲ್ಲಿ ಮತ್ತೊಂದು ಕಡೆ ಕಾವೇರಿ ನೀರಿನ ಹಿತಾಸಕ್ತಿಗೋಸ್ಕರ ಸರಿಯಾದಂಥ ವಾದ ಮಂಡಿಸಲಿಲ್ಲ. 4-5 ತಿಂಗಳ ಹಿಂದೆನೇ ಬೆಂಗಳೂರಿನಲ್ಲಿ ಈ ರೀತಿ ಸಮಸ್ಯೆ ಬರುತ್ತೆ ಅನ್ನುವಂಥ ಎಲ್ಲ ವಾರ್ನಿಂಗ್ಗಳು ತಜ್ಞರು ಅಧಿಕಾರಿಗಳು ಸರ್ಕಾರ ಕೊಟ್ಟಿದ್ರೂ ಕೂಡ ಅದಕ್ಕೆ ಬೇಕಾದಂಥ ಮುಂಜಾಗ್ರತವಾಗಿ ಬೇಕಾದಂಥ ಕ್ರಮಗಳು ಯಾವುದನ್ನೂ ತಗೊಳ್ಳಿಲ್ಲ. ಇವತ್ತು ಜನ ಒಂದೊಂದು ಲೀಟ್ರ್ ಕುಡಿಯೋ ನೀರಿಗೂ ಹಾಹಾಕಾರ ಆಗ್ತಾ ಇರೋ ಟೈಮ್ನಲ್ಲಿ ನಾವು ಟ್ಯಾಂಕರ್ಗಳನ್ನು ತೊಗೊಳ್ತೀವಿ, ನೀವೆಲ್ಲ 10 ದಿವಸಗಳೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಇನ್ನೊಂದು ಮಾಡಿ ಅನ್ನೋವಂಥ ಕಣ್ಣೊರೆಸೋವಂಥ ಪ್ರಯತ್ನ ನಡೀತಾ ಇದೆ. ಕುಡಿಯೋ ನೀರು ಅನ್ನೋವಂಥದ್ದು ಬೇಸಿಕ್. ಅದು ನಿಮಗೆ ಒಂದು ದಿವಸ ನೀರು ಬರಲಿಲ್ಲ ಅಂತಂದರೆ ಜೀವನ ಮಾಡೋಕ್ಕಾಗಲ್ಲ. ನಮ್ಮ ಸಂಜಯ್ ಗಾಂಧಿ ಆಸ್ಪತ್ರೆ ನೀವು ಜಯನಗರದ ಹತ್ರ ಬಂದರೆ ಶಾಸಕರು ಅಲ್ಲಿ ಕಳೆದೊಂದು 15 ದಿವಸದಿಂದ ಪ್ರತಿ ದಿವಸ ಟ್ಯಾಂಕರ್ ಕಳಿಸಿ ನೀರನ್ನು ಇವತ್ತು ಆಸ್ಪತ್ರೆಗೆ ಕೊಡ್ತಾ ಇದ್ದಾರೆ. ಆಸ್ಪತ್ರೆಗಳಿಗೆ ನೀರು ನಿಂತೋಗಿದೆ. ವಿಶೇಷವಾಗಿ ಎಲ್ಲಿ ನಮ್ಮ ಹಿಂದುಳಿದವರು ಬಡ ಜನ ಇದ್ದಾರೆ ಅಂಥ ಏರಿಯಾಗಳಲ್ಲಿ ಇವತ್ತು ಅರ್ಧ ಲೀಟ್ರ್ ನೀರು ಸಿಗ್ತಾ ಇಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಅಲ್ಲಿ ಹೋಗ್ಬಿಟ್ಟು ನಾವು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಓಟ್ ಹಾಕಿಸ್ಕೊಳ್ಳೋಕ್ಕಾಗತ್ತೆ. ನೀರಿಲ್ದರೆ ಇರುವಂಥ ಟೈಮ್ನಲ್ಲಿ ಅವ್ರ ಜೊತೆಗೆ ನಿಂತ್ಕೊಂಡು ಅವರಿಗೆ ನೀರು ಕೊಡಿಸುವಂಥ ವ್ಯವಸ್ಥೆ ಆಗಲ್ವಾ? ಇದಿವತ್ತು ನಾವು ಸರ್ಕಾರದ ಹತ್ರ ಮಾಡ್ತಾ ಇರೋವಂಥ ಆಗ್ರಹ.